ನಮಸ್ಕಾರ. ಇಂದು ನಾವು ಕಾರ್ಪೊರೇಟ್ ಮತ್ತು ಸೈಬರ್ ಸ್ಕ್ಯಾಮ್ಗಳ ಅಸಲಿ ಮುಖವಾಡವನ್ನ ಕಳಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಆನ್ಲೈನ್ನಲ್ಲಿ ಕಾಣೋ ಸೂಪರ್ ಆಫರ್ ನಿಜಾನಾ ಅಥವಾ ನಮ್ಮನ್ನ ಬೀಳ್ಸೋಕೆ ಹೆಣೆದಿರೋ ಬಲೆಯ? ಯೋಚನೆ ಮಾಡಿದಿರಾ? ನಮ್ಮ ಡಿಜಿಟಲ್ ಲೈಫ್, ದುಡ್ಡು ಮತ್ತು ಉದ್ಯೋಗವನ್ನ ಕಾಪಾಡಿಕೊಳ್ಳೋಕೆ ಫ್ರಾಡ್ ಬಗ್ಗೆ ಜಾಗೃತರಾಗೋದು ಈಗ ತುಂಬಾನೇ ಮುಖ್ಯ. ಈ ವಿಶ್ಲೇಷಣೆಯಲ್ಲಿ ನೈಜ ಸ್ಕ್ಯಾಮ್ಗಳ ಅನಾವರಣ, ಫೇಕ್ ಜಾಬ್ಗಳ ಪತ್ತೆ ಹಾಗೂ ವಂಚಕರಿಗೆ ಹೇಗೆ ತಿರುಗೇಟು ಅಂತ ನೋಡೋಣ. ಇಲ್ನೋಡಿ, ಡೆಸ್ಟೆಕ್ ಇನ್ಫೋ ಸೊಲ್ಯೂಷನ್ ಸಂಸ್ಥೆ ವಿರುದ್ಧ ಕನ್ಸ್ಯೂಮರ್ ಬೋರ್ಡ್ಗೆ ಬಂದಿರುವ ಅಸಲಿ ದೂರುಗಳಿವು. ಸಂಬಳನೇ ಕೊಟ್ಟಿಲ್ಲವಂತೆ. ಆಪ್ ಡೆವಲಪ್ ಮಾಡ್ಕೊಡ್ತೀವಿ ಅಂತ ಬರೋಬ್ಬರಿ 5 ಲಕ್ಷ ರೂಪಾಯಿ ಪೀಕಿದ್ದಾರೆ ಅನ್ನೋದು ಈ ಆರೋಪ. ಆರ್ಥಿಕ ನಷ್ಟ ಕಣ್ಮುಂದೆ ಇದೆ. ಡೆಸ್ಟೆಕ್, ವಾಯು, ಧಕ್ ಹೀಗೆ ಬೇರೆ ಬೇರೆ ಹೆಸರಿನ ಕಂಪನಿಗಳಿಗೂ ಈ ಆರೋಪಿತ ಸಂಸ್ಥಾಪಕರಿಗೂ ಇರೋ ಲಿಂಕ್ ಗಮನಿಸಬೇಕು. ಕೇವಲ ಸಂಬಳ ಬಾಗಿ ಮಾತ್ರವಲ್ಲ, ನಕಲಿ ಸ್ಟಾರ್ಟ್ಅಪ್ಗಳು, ಜೊತೆಗೆ ಗೋವಾದಲ್ಲಿ ಡ್ರಗ್ಸ್ ಕೇಸ್ ಅರೆಸ್ಟ್ವರೆಗೂ ಇವರ ಮೇಲೆ ಆರೋಪಗಳಿವೆ. ಹಾಗಾದ್ರೆ ಇಂಥ ಫೇಕ್ ಜಾಬ್ ಆಫರ್ಗಳನ್ನ ಕಂಡುಹಿಡಿಯೋದೇ ಹೇಗೆ? ವೆಬ್ಸೈಟ್ ಇರಲ್ಲ, ಕದ್ದ ಫೋಟೋ ಹಾಕಿರ್ತಾರೆ. ಹುಷಾರಾಗಿರ್ಬೇಕು. ಪಾಪ, ಕೆಲ್ಸ ಹುಡ್ಕೋ ಫ್ರೆಷರ್ಸ್ ಇವರು ಮೇನ್ ಟಾರ್ಗೆಟ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ ಮೊದಲೇ ದುಡ್ಡು ಕೇಳ್ತಾರೆ, ನಂಬೇಡಿ. ಹಾಗೇನೇ ರಿಜಿಸ್ಟರ್ ಆದ ಅಸಲಿ ಬ್ರೋಕರ್ಗೂ, ಗ್ಯಾರಂಟಿ ರಿಟರ್ನ್ಸ್ ಅಂತ ಆಸೆ ತೋರಿಸೋ ಫೇಕ್ ಬ್ರೋಕರ್ಗೂ ಇರೋ ವ್ಯತ್ಯಾಸ ತಿಳಿಲೇಬೇಕು. ಸುಮ್ನೆ ಕೂತಲ್ಲಿ ದುಡ್ಡು ಡಬಲ್ ಆಗತ್ತೆ ಅನ್ನೋರನ್ನ, ರಿಜಿಸ್ಟರ್ ಆಗದ ಬ್ರೋಕರ್ಗಳನ್ನ, ಕಷ್ಟಪಟ್ಟು ದುಡಿದ ಹಣದ ವಿಚಾರದಲ್ಲಿ ನಂಬಲೇಬಾರ್ದು. ಒಂದು ವೇಳೆ ಮೋಸ ಹೋದ್ರೆ ಗೋಲ್ಡನ್ ಅವರ್ ಬಹಳ ಮುಖ್ಯ. ವಂಚಕರು ದುಡ್ಡು ಎಗರಿಸು ಮುನ್ನವೇ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಮೋಸ ಅಂತ ಗೊತ್ತಾದ ತಕ್ಷಣ ತಡ ಮಾಡದೆ 930 ಅಂದ್ರೆ 1930ಗೆ ಕಾಲ್ ಮಾಡಬೇಕು. ಮಹಾರಾಷ್ಟ್ರದಲ್ಲಂತೂ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಸ್ಕ್ರೀನ್ಶಾಟ್ಗಳನ್ನ ಅಲ್ಲಿನ ಪೊಲೀಸರು ನೀಡಿರೋ ವಾಟ್ಸ್ಆಪ್ ನಂಬರ್ಗಳಿಗೂ ನೇರವಾಗಿ ಕಳಿಸಿ ರಿಪೋರ್ಟ್ ಮಾಡಬಹುದು. ಇನ್ನು ಆನ್ಲೈನ್ನಲ್ಲಿ cybercrime.gov.inಗೆ ಹೋಗಿ ಫೈಲ್ ಅ ಕಂಪ್ಲೇಂಟ್ ಕ್ಲಿಕ್ ಮಾಡಿ ಸಾಕ್ಷಿಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಕಂಪ್ಲೇಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ರಶೀದಿ, ಚಾಟ್ ರೆಕಾರ್ಡ್, ಲಿಂಕ್ಗಳಂತಹ ಪಕ್ಕಾ ಸಾಕ್ಷಿಗಳನ್ನ ಕೊಡೋದನ್ನ ಮಾತ್ರ ಮರಿಬಾರ್ದು. ಕೊನೆಯದಾಗಿ, ವಂಚನೆ ವಿರುದ್ಧದ ಅಸ್ತ್ರ ಅಂದ್ರೆ ನಾವೇ ಎಚ್ಚರದಿಂದಿರೋದು. ಬನ್ನಿ, ವಂಚನೆ ಮತ್ತು ಸ್ಕ್ಯಾಮ್ಗಳ ಬಗ್ಗೆ ಜಾಗೃತರಾಗಿರೋಣ. ದೊಡ್ಡ ಮಟ್ಟದ ಮಾಸ್ ಕಮ್ಯುನಿಟಿ ನಿರ್ಮಿಸಲು 369 ಸಮೃದ್ಧಿ ಸಕ್ಸಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಭಾರತದಾದ್ಯಂತ ಜನರನ್ನು ತಲುಪಲು ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೆ ಆದಷ್ಟು ಶೇರ್ ಮಾಡಿ. ಅಂದ್ಹಾಗೆ ನಮ್ಮ ಮುಂದಿನ ಆನ್ಲೈನ್ ವಹಿವಾಟು ಸುರಕ್ಷಿತವೇ?